ಆಮೇಲೆ ಅದು ಹಿಂದೂಸ್ತಾನಿ ಸಂಗೀತಗಾರರ ಸಭೆಗಳಲ್ಲಿ, ಉದಾಹರಣೆಗೆ ನಮ್ಮ ಚೆನ್ನೈಯಲ್ಲಿರ್ತಕ್ಕಂಥ ಮಡ್ರಾಸ್ ಮ್ಯೂಸಿಕ್ ಅಕಾಡೆಮಿ ಅಂತ ತುಂಬ 100 ವರ್ಷದ ಒಂದು ಸಂಸ್ಥೆ ಅದು. ಆ ಸಂಸ್ಥೆಯ ಮುಖ್ಯಸ್ಥರು ಕೂಡ ಇದ್ರ ಬೇಡ ಅಂತ ಬರೀತಾರೆ. ಅದಾದಮೇಲೆ ಜವಾಹರ್ಲಾಲ್ ನೆಹರು ನಮಗೆ ಸ್ವಾತಂತ್ರ್ಯ ಬರುತ್ತೆ, ಬಂದ ಮೇಲೆ ಬ್ಯಾನ್ ಮಾಡೋಕ್ಕೆ ಅಧಿಕಾರ ಸಿಗುತ್ತೆ. ಆದಮೇಲೆ ತುಂಬ ಮುಖ್ಯವಾದ ಒಂದು ಮಾತನ್ನು ಏನು ಹೇಳ್ತಾರೆ ಅಂತಂದರೆ, ಆದಿಲ್ ಶಾಹಿಗಳ ಆಳ್ವಿಕೆಯ ಹಲಸಂಗಿ ಎಂದು ಸ್ಥೂಲವಾಗಿ ಮತ್ತೊಂದು ಕೇಂದ್ರವನ್ನು ಗುರುತಿಸ್ಬೋದು. ನುಳುಚ್ಕೋಬೋದು ಅನ್ನೋದಕ್ಕೆ ನಾನು ಒಳ್ಳೆ ಉಪಾಯ ಮಾಡಿ ಅವರಿಬ್ಬರ ಕೈಯಲ್ಲಿ ಏನಿದೆ ಪುಸ್ತಕದಲ್ಲಿ ಅನ್ನೋದನ್ನು ಸಂಪೂರ್ಣವಾಗಿ ನಿಮಗೆ ಮನದಟ್ಟು ಮಾಡಿಕೊಟ್ಟಿರೋದ್ರಿಂದ ನನ್ನ ಕೆಲಸ ಅತ್ಯಂತ ಸುಲಭವಾಗಿದೆ. ಆದರೂ ನನ್ನ ಕೆಲವು ಮಾತುಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಗಂಗಾಧರಯ್ಯನವರು ಮಾತಾಡ್ತಾ ಇರುವಾಗೆಲ್ಲ ನಾನು ನೋಟ್ಸ್ ಮಾಡ್ಕೊಳ್ತಾ ಇದ್ದೆ. ಆ ನೋಟ್ಸ್ ಏನು ಅಂದರೆ, ನಾನು ಏನು ಹೇಳಬೇಕಾಗಿತ್ತೋ ಅದನ್ನು ಹೇಳಿದ್ರಲ್ಲ, ಅಲ್ಲಿ ಕಾಟ ಹಾಕತ್ತೆ. ಆ ಥರ ಕಾಟ ಹಾಕಿದ್ದು ಬೇಕಾದಷ್ಟೇ. ಅದರಲ್ಲಿ ಮೊದಲನೇದಾಗಿ ಅವರು ಅಲ್ಲಮ್ಮ ಪ್ರಭುವಿನ ಪದ್ಯವನ್ನು ಕೋಟ್ ಮಾಡಿರ್ತಕ್ಕಂಥ ಕಂಡದ್ದು ಕಾಣದ್ದು ಅನ್ನುವ ಅದು ಭಾಳ ಮುಖ್ಯವಾದ್ದು. ಅದನ್ನು ಅವ್ರು ಹೇಳಿರೋದ್ರಿಂದ ಕಟ್ ಮಾಡ್ಕೊಂಡಿದ್ದೇನೆ. ಆಮೇಲೆ ಅವರ ಆಲೋಚನಾ ಕ್ರಮದ ಬಗೆಗೆ ಕೆಲವು ಮಾತುಗಳನ್ನು ಗಂಗಾಧರ ಹೇಳಿದರು. ರಾಜಮಾನೆ ಅವರ ಆಲೋಚನಾ ಕ್ರಮದಲ್ಲಿ ಏನಿದೆ ಅನ್ನೋದು ಅದನ್ನು ಕೂಡ ನಾನು ಕಾಟ ಹಾಕಿದ್ದೀನಿ. ಆಮೇಲೆ ಮಂಜುನಾಥನ ಜೀವಯಾನ ಕಾವ್ಯವನ್ನು ಕುರಿತು ರಾಜಮಾನೆ ಯಾವ ಅಭಿಪ್ರಾಯವನ್ನು ತಳೆದಿದ್ದಾರೋ ಆ ಅಭಿಪ್ರಾಯದ ಬಗ್ಗೆ ಅತ್ಯಂತ ಒಳ್ಳೆಯ ಮಾತುಗಳನ್ನು, ಅದರಲ್ಲಿ ಇರೋ ಮಾತುಗಳನ್ನು ಒಪ್ಪಿ ಮಾತಾಡಿರ್ತಕ್ಕಂಥ ಗಂಗಾಧರಯ್ಯನವ್ರಿಗೆ ನಾನು ಅವ್ರು ಏನೇನು ಕೋಟ್ ಮಾಡಿದರೋ ಏನೇನು ಮಾತಾಡಿದರೋ ಅದನ್ನೆಲ್ಲ ಗುರ್ತು ಹಾಕಿರೋದನ್ನು ಅವ್ರ ಮುಂದೆನೇ ತೋರಿಸ್ಬಿಟ್ಟಿದ್ದೀನಿ. ನಾನು ಇದನ್ನು ಹೇಳಬೇಕು ಅಂತ ಇದ್ದೆ ಅಂತ, ಆದ್ದರಿಂದ ಅದನ್ನು ಕಾಟ ಹಾಕಿದ್ದೆ. ಇನ್ನು ಮೇಡಮ್ ತುಂಬ ಇಂಪಾರ್ಟೆಂಟ್ ಆದ ಒಂದು ಮಾತನ್ನು ಆಡಿದರು. ಅವ್ರು ಏನು ಅಂದರೆ, ರಾಜಮಾನೆ ಬಹಳ ವೆರಿ ವೆಲ್ ಕನೆಕ್ಟರ್ ಅನ್ನೋ ಶಬ್ದವನ್ನು ತುಂಬ ವಿವರವಾಗಿ, ಹೌ ಹಿ ಕನೆಕ್ಟ್ಸ್ ಎವ್ರಿಥಿಂಗ್ ಎಲ್ಸ್. ಒಂದು ಲೇಖನ ಓದಿದರೆ ಅದರ ಒಳಗಡೆಗೆ ಯಾವ್ಯಾವ ಅಂಶಗಳನ್ನೆಲ್ಲ ಹೇಳಬೇಕು ಅನ್ನುವ ಕನೆಕ್ಷನ್ಗಳನ್ನ ಕೊಡೋದ್ರ ಮೂಲಕ ಅವ್ರು ಮಾತಾಡಿದ್ದಾರೆ. ನಾನು ಅದನ್ನು ಕಟ್ ಮಾಡಿದ್ದೀನಿ. ಇದರಲ್ಲಿ ಇವರಿಬ್ಬರ ಮಾತುಗಳಲ್ಲಿ ಒಂದನ್ನು ನಾವು ಗಮನಿಸ್ಬೋದು. ಏನು ಅಂದರೆ, ಪುಸ್ತಕದ ಒಳಗಡೆಯೇ ಲೇಖಕ ಯಾವ ರೀತಿಯಲ್ಲಿ ಪ್ರತಿಯೊಂದೊಂದು ಲೇಖನದ ಒಳಗಡೆನೂ ಕನೆಕ್ಟ್ ಮಾಡ್ತಾರೆ ಅನ್ನೋದ್ರ ಬಗೆಗೆ ಮೇಡಮ್ ಹೇಳಿದರೆ, ನಮ್ಮ ಗಂಗಾಧರಯ್ಯನವರು ಇದ್ರ ಮೂಲಕ ತಾವು ಬೇರೆ ಬೇರೆ ಕೃತಿಗಳಿಗೆ ಕನೆಕ್ಟ್ ಆಗೋದನ್ನು ಹೇಳ್ತಾಯಿದ್ರು. ಈ ಎರಡು ಅನುಭವಗಳು ಭಾಳ ಚೆನ್ನಾಗಿದೆ. ಗಂಗಾಧರಯ್ಯಂಗೆ ಇಲ್ಲಿ ಇಲ್ಲದೆ ಇರ್ತಕ್ಕಂಥ ಶೇಕ್ಸ್ಪಿಯರ್ ಆಗ್ಬೋದು, ಮತ್ತೊಂದಾಗ್ಬೋದು, ಅವುಗಳನ್ನೆಲ್ಲ ತಾನು ಇದನ್ನು ಓದುವಾಗ ಹೆಂಗೆ ಕನೆಕ್ಟ್ ಆದವು ಅದು ಒಂದು ಒಳ್ಳೆಯ ಪುಸ್ತಕದ ಯಶಸ್ಸು ಅಂತ ನಾನು ತಿಳ್ಕೊಂಡಿದ್ದೀನಿ. ಇನ್ನು ಅವರ ಇಬ್ಬರ ವಿಚಾರಗಳಲ್ಲಿ ಬಂದ ಒಂದು ವಿಚಾರ, ಹಾರ್ಮೋನಿಯಂ ವಿಚಾರ ಮಾತಾಡಿದ್ರು ನಮ್ಮ ಗಂಗಾಧರಯ್ಯನವರು. ಅದು 1940ರಲ್ಲಿ ಇಂಡಿಯಾ ದೇಶದೊಳಗಡೆ ಹಾರ್ಮೋನಿಯಮನ್ನು ತೆಗೆದುಹಾಕಬೇಕು ಅಂತ ಒಂದು ಬ್ಯಾನ್ ಮಾಡಿದ್ರು. ಬ್ಯಾನ್ ಅಂದರೆ ಅದನ್ನು ಬ್ಯಾನ್ ಅಂದರೆ ಯಾವ್ದಾದ್ರು ಒಂದು ಅಧಿಕಾರ ಇದ್ದವ್ರು ಬ್ಯಾನ್ ಮಾಡಬೇಕಷ್ಟೇ. ಅದಕ್ಕಿಂತ ಮೊದಲೇ ಬ್ಯಾನ್ ಆಗಿತ್ತು. ಅದು ಹೆಂಗೆ ಅಂದರೆ, ಈ ಸಂಗೀತಗಾರರುಗಳಿಗೆ ಯಾಕೋ ಏನೋ ಹಾರ್ಮೋನಿಯಂ ಕಂಡ್ರೆ ಆಗ್ತಿರ್ಲಿಲ್ಲ. ಅದು ಯಾತಕ್ಕೆ ಅಂದರೆ, ಮುಖ್ಯವಾಗಿ ಅದರ ಚರ್ಚೆ ಏನು ಬರುತ್ತೆ ಅಂತಂದರೆ, ಭಾರತೀಯ ಸಂಗೀತ ಪದ್ಧತಿಯ ಒಳಗಡೆಗೆ ಇರತಕ್ಕಂಥ ರಾಗದ
ನನಗೆ ಸಂಗೀತ ಗೊತ್ತಿಲ್ಲ, ಆದ್ದರಿಂದ ನನಗೆ ಸಂಗೀತದ ಬಗ್ಗೆ ಅಥಾರಿಟೇಟಿವ್ ಆಗಿ ಅಥವಾ ಅದರ ಪಾರಿಭಾಷಿಕ ಶಬ್ದಗಳನ್ನು ಬಳಸಿ ಹೇಳಕ್ಕೆ ಗೊತ್ತಾಗಲ್ಲ. ಆದರೆ ಒಟ್ಟು ಚರ್ಚೆಯ ಒಂದು ಸಾರಾಂಶ ಏನು ಅಂದರೆ, ಭಾರತೀಯ ಸಂಗೀತ ಪರಂಪರೆ ಒಳಗಡೆಗೆ, ಅದರಲ್ಲೂ ಹಿಂದೂಸ್ತಾನಿ ಸಾಹಿತ್ಯ ಪರಂಪರೆ ಒಳಗಡೆಗೆ ಇರ್ತಕ್ಕಂಥ ಅತ್ಯಂತ ಮಾಧುರ್ಯ ಭರಿತ ರಾಗಾಲಾಪನೆಗಳ ಈ ಬಹಳ ಮೃದುವಾದ ಮೆದುವಾದ ಅವುಗಳನ್ನೆಲ್ಲ ರಾಗಗಳನ್ನು ವಿಸ್ತರಿಸುವ ಒಂದು ಇದೆಯಲ್ಲ ಸಂಗೀತದ ಇದರೊಳಗಡೆಗೆ, ಅಂಥ ಒಂದು ಮಾಧುರ್ಯಕ್ಕೆ ಪೆಟ್ಟು ಬಿಡುತ್ತೆ ಈ ಹಾರ್ಮೋನಿಯಂನ ವಾದನದಿಂದ ಅನ್ನೋದು ಅದರ ಒಟ್ಟು ಸಾರಾಂಶ. ಯಾಕೆಂದರೆ ಈ ಹಾರ್ಮೋನಿಯಂಗೆ ನೀವು ಅದನ್ನು ಮೇಲೆ ಕೈ ಇಟ್ಟರೆ ಮುಗೀತು, ಅದೇನು ಹೇಳಬೇಕೋ ಹೇಳುತ್ತೆ. ಅದನ್ನು ನೀವು ವೇರಿಯೇಷನ್ ಮಾಡೋಕ್ಕಾಗಲ್ಲ. ಒಂದು ಇದ್ರ ಮೇಲೆ ಒಂದು ಕೈ ಇಟ್ಟರೆ ಅದರ ತನ್ನ ರಾಗವನ್ನು ಫಿಕ್ಸ್ ಮಾಡಿಕೊಂಡು ಅದು ಏನು ಬೇಕೋ ಅದು ಹೇಳುತ್ತೆ. ಅದರಲ್ಲಿ ವೇರಿಯೇಷನ್ಗಳು ಸಾಧ್ಯ ಆಗಲ್ಲ. ಅದು ಸಂಗೀತಗಾರರಿಗೆ ತಾನ್ಪುರಕ್ಕಿಂತಲೂ ಉತ್ತಮವಾದ ಒಂದು ಸಹ ವಾದ್ಯ ಆಗಕ್ಕೆ ಸಾಧ್ಯ ಇಲ್ಲ ಈ ಹಾರ್ಮೋನಿಯಂಗೆ ಅನ್ನೋದು ಒಂದು ಅಕಾಡೆಮಿಕ್ ಆದ ಒಂದು ಡಿಬೇಟ್ ನಡೀತು. ಆ ಅಕಾಡೆಮಿಕ್ ಡಿಬೇಟ್ ಒಳಗಡೆಗೆ ಅನೇಕರು ಬ್ಯಾನ್ ಮಾಡೋದು ಅಂತಂದರೆ ರವೀಂದ್ರನಾಥ್ ಟ್ಯಾಗೋರ್ ಹೇಳ್ತಾರೆ ಹಾರ್ಮೋನಿಯಂ ತೆಗೆದುಹಾಕಬೇಕು ಅಂತ. ಆಮೇಲೆ ಟ್ಯಾಗೋರು ಶಾಂತಿನಿಕೇತನದೊಳಗಡೆಗೆ ಸಂಗೀತ ತುಂಬ ಪ್ರಾಮುಖ್ಯತೆ ಪಡೆದಂಥ ಜಾಗ. ಟ್ಯಾಗೋರ್ ಸಾಂಗ್ಗಳನ್ನು ಮಾಡಿ ಟ್ಯಾಗೋರ್ ಸಂಗೀತ ಅಂತಲೇ ಒಂದು ಪ್ರಸಿದ್ಧವಾದ ಪ್ರಕಾರವೇ ಬೆಳೆದಿರ್ತಕ್ಕಂಥದ್ದು. ಶಾಂತಿನಿಕೇತನದೊಳಗಡೆಗೆ ಅವರು ಹಾರ್ಮೋನಿಯಂ ಬ್ಯಾನ್ ಮಾಡ್ತಾರೆ. ನಾನು ಹಾರ್ಮೋನಿಯಂ ಬ್ಯಾನ್ ಮಾಡಿದ್ದೀನಿ ಅಂತ ಕೆಲವು ಸಂಗೀತದ ಮುಖ್ಯ ಕೇಂದ್ರಗಳಿಗೆ ಕಾಗದ ಬರೀತಾರೆ. ಆಮೇಲೆ ಅದು ಹಿಂದೂಸ್ತಾನಿ ಸಂಗೀತಗಾರರ ಸಭೆಗಳಲ್ಲಿ, ಉದಾಹರಣೆಗೆ ನಮ್ಮ ಚೆನ್ನೈಯಲ್ಲಿರ್ತಕ್ಕಂಥ ಮಡ್ರಾಸ್ ಮ್ಯೂಸಿಕ್ ಅಕಾಡೆಮಿ ಅಂತ ತುಂಬ 100 ವರ್ಷದ ಒಂದು ಸಂಸ್ಥೆ ಅದು. ಆ ಸಂಸ್ಥೆಯ ಮುಖ್ಯಸ್ಥರು ಕೂಡ ಇದ್ರ ಬೇಡ ಅಂತ ಬರೀತಾರೆ. ಅದಾದಮೇಲೆ ಜವಾಹರ್ಲಾಲ್ ನೆಹರು ನಮಗೆ ಸ್ವಾತಂತ್ರ್ಯ ಬರುತ್ತೆ, ಬಂದಮೇಲೆ ಬ್ಯಾನ್ ಮಾಡೋಕ್ಕೆ ಅಧಿಕಾರ ಸಿಗುತ್ತೆ. ಆವಾಗ ಆಲ್ ಇಂಡಿಯಾ ರೇಡಿಯೋದ ಡೈರೆಕ್ಟ್ರು DGಗಳು ಅವ್ರೇನು ಮಾಡ್ತಾರೆ, ಬರೀತಾರೆ ಕಾಗದ ಬರೆದು. ಇದನ್ನೆಲ್ಲ ಹೆಂಗೆ ಗೊತ್ತು ಅಂದ್ರೆ ನಾನು ಆಕಾಶವಾಣಿಲಿ ಇದ್ದಿದ್ದರಿಂದ ಹೌದು ಅದು ಅದೊಂದು ವಿದೇಶಿ ವಾದ್ಯ ಅನ್ನೋದು ಕೂಡ ಒಂದು ಕಾರಣ. ಆಮೇಲೆ ಅದ್ರ ಬಗ್ಗೆ ಒಂದು ಜಸ್ಟಿಫಿಕೇಶನ್ ಕೊಡ್ತಾರೆ. ಡೈರೆಕ್ಟರ್ ಜನರಲ್ ಆಫ್ ಆಲ್ ಇಂಡಿಯಾ ರೇಡಿಯೋ ನಾನು ಯಾತಕ್ಕೆ ಬ್ಯಾನ್ ಮಾಡ್ತೇನೆ ಅನ್ನೋದನ್ನು 1, 2, 3, 4 ಅಂತ ಹಾಕಿ ನಮ್ಮ ಕಲ್ಗುಡಿಯವರು ಹೇಳಿದ ಪಾಯಿಂಟನ್ನು ಹಾಕ್ತಾರೆ. ಅದರಲ್ಲಿ ಇದು ಭಾರತೀಯೇತರವಾದಂಥ ಒಂದು ಮ್ಯೂಸಿಕ್ನ ಇನ್ಸ್ಟ್ರೂಮೆಂಟು. ಇದು ಭಾರತದ ಸಂಗೀತದ ಮೇಲೆ ಒಂದು ದುಷ್ಪರಿಣಾಮ ಬೀಳುತ್ತೆ ಅನ್ನುವ ಕಾರಣಕ್ಕಾಗಿ ನಾನು ಮಾಡಿದೆ. ಇವೆಲ್ಲ ಡೀಟೇಲ್ಸ್ ನಿಮ್ಮ ಇದಕ್ಕೆ ಬರೋದಾದರೆ, ಇನ್ನು ನಾನು ಹೇಳಬೇಕಾದಂಥ ಕೆಲವು ವಿಚಾರಗಳನ್ನು ಇವ್ರದ್ದು ಹೇಳಿದ್ದನ್ನೆಲ್ಲ ಬಿಟ್ಟು ಹೇಳೋದಾದರೆ, ಸ್ಯಾಫೋದ ಅನುವಾದ ಏನಿದೆ ಇದ್ರ ಬಗ್ಗೆ ಬರೆದಿದ್ದೀರಲ್ಲ, ಅದರ ಬಿಡುಗಡೆಯನ್ನು ನಾನೇ 1993 94 ಅದನ್ನು ಕೀರಂ ನಾಗರಾಜನ್ ನನ್ನ ಹತ್ರ ಬಂದು ನೀನೇ ಬಿಡುಗಡೆ ಮಾಡಬೇಕು ಅಂತ. ಆವಾಗ ಒಂದು ಸ್ವಲ್ಪ ಸ್ಯಾಫೋ ಬಗ್ಗೆ ಇವೆಲ್ಲ ಇರಲಿಲ್ಲ, ಈ ಕಂಪ್ಯೂಟ್ರ್ ಎಲ್ಲ ಒಂದು ಎನ್ಸೈಕ್ಲೋಪೀಡಿಯಾ ವೆಬ್ಸೈಟ್ಗಳೆಲ್ಲ ಇರಲಿಲ್ಲ. ಎನ್ಸೈಕ್ಲೋಪೀಡಿಯಾದಲ್ಲಿ ನೋಡಿದೆ ಸ್ಯಾಫೋ ಈ ಎಲ್ಲ ವಿಚಾರ ಅಂದರೆ ಅವಳಲ್ಲಿ ಮುಕ್ತ ಲೈಂಗಿಕತೆ ಇರ್ಬೋದು, ಅವಳು ಆಗಿನ ಕಾಲಕ್ಕಿಂತ ಮುಂದಿನ ಶತಮಾನಕ್ಕೆ ಬದುಕಿದವಳು ಅನ್ನೋ ಮಾತಿರ್ಬೋದು. ಇವೆಲ್ಲವುಗಳ ಜೊತೆಗೆ ಇನ್ನೊಂದು ಮುಖ್ಯವಾದ ಏನಂತಂದರೆ ಸ್ಯಾಫೋ ರೈಟ್ಸ್ ಇನ್ ಎ ಪರ್ಟಿಕ್ಯುಲರ್ ಮೀಟರ್. ಅವಳು ಒಂದು ನಿರ್ದಿಷ್ಟವಾದ ಛಂದಸ್ಸಿನಲ್ಲಿ ಬರೆಯುವುದನ್ನು ರೂಢಿ ಮಾಡ್ತಾಳೆ ಆ ಕಾಲಘಟ್ಟಕ್ಕೆ. ಆ ರೂಢಿಗತವಾದಂಥ ಒಂದು ಅವಳ ಪ್ರಿಯವಾದ ಛಂದಸ್ಸಿಗೆ ಒಂದು ಸ್ಯಾಫೋಯಿಕ್ ಪೊಯಿಟ್ರಿ ಅಂತಲೇ ಕರೆಯುವ ರೂಢಿ ಕೂಡ ಇದೆ.
ಆಮೇಲೆ ಆ ಗ್ರೀಕ್ನ ಛಂದಸ್ಶಾಸ್ತ್ರಗಳ ಅನೇಕ ಮಾದರಿಗಳನ್ನು ಕೂಡ ಆ ಸಂದರ್ಭದಲ್ಲಿ ಒಂದು ಅಯಾಂಬಿಕ್ ಅಂತ ಒಂದು ಛಂದಸ್ಸಿನ ಇದು ಬರುತ್ತೆ. ಸೊ ಅದು ಅವಳು ಆ ರೀತಿಯಾದ ಛಂದಸ್ಗಳನ್ನ ಒಂದು ಮಾಡಿದ್ದು. ಒಂದು ಎರಡನೇದೇನು ಅಂತಂದರೆ ನೋಡಿ, ಅವಳು ಬುದ್ಧನ ಕಾಲದವಳು. ಕ್ರಿಸ್ತಪೂರ್ವ 2500 ವರ್ಷಗಳ ಹಿಂದಿನ ಅಂದರೆ ಒಂದು 100 ವರ್ಷ ಹೆಚ್ಚು ಕಡಿಮೆ ಬುದ್ಧನ ಕಾಲಘಟ್ಟದ ಹೆಣ್ಮಗಳವಳು. ಆದ್ದರಿಂದ ನಾವು ಯಾವಾಗಲೂ ಮಾತಾಡ್ತಾ ಇರ್ಬೇಕಾದ್ರೆ ಸಾಹಿತ್ಯ ಆಗ್ಬೋದು, ಸಂಸ್ಕೃತಿ ಆಗ್ಬೋದು, ಅವುಗಳ ಬಗ್ಗೆ ಮಾತಾಡುವಾಗ ಒಂದು ಯುಗಧರ್ಮ ಅಂತ ಇರುತ್ತೆ ಅಂತ ಮಾತಾಡ್ತಿರ್ತೀವಿ ನಾವು. ಇವಳು ಬರೆಯುವ ಕಾಲಕ್ಕೆ ಬುದ್ಧನ ಯುಗಧರ್ಮ ಇತ್ತು. ಆ ಬುದ್ಧನ ಯುಗಧರ್ಮ 100 ವರ್ಷಗಳವರೆಗೆ ಹಬ್ಬಿದ್ದು ಸಾಮಾನ್ಯವಾದಲ್ಲ. ಅದನ್ನು ನಾವು ಆ ರೀತಿ ಪರಿಭಾವಿಸಬೇಕು ಒಂದು ಯುಗಧರ್ಮವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ. ಹಾಗಾಗಿ ಆಕೆ ಸ್ತ್ರೀ ಸ್ವಾತಂತ್ರ್ಯದ ಬಗೆಗೆ ಬುದ್ಧ ಯಾವ ರೀತಿಯಾದ ಒಂದು ಮುಕ್ತತೆಯನ್ನು ಹೇಳಿದನೋ ಅಂಥವುಗಳ ಅಂಶಗಳು ಬೇರೆ ಬೇರೆ ಕಾಲಘಟ್ಟದಲ್ಲಿ ಸ್ಯಾಫೋ ಮೇಲೆ ಪರಿಣಾಮ ಬೀರಿರ್ಬೋದು. ಮತ್ತು ಆಕೆಯ ಲೆಸ್ಬಿಯನಿಸಮ್ ಬಗೆಗೆ ತುಂಬ ಕಥೆಗಳು ಎಲ್ಲ ಇದೆ. ಅವಳು ಇದ್ದಂಥ ದ್ವೀಪ ಲೆಸ್ಬೋಸ್ ಅಂತ ಏನಿದೆ, ಆ ಲೆಸ್ಬೋಸ್ ಅನ್ನೋ ದ್ವೀಪದ ಕಾರಣದಿಂದಲೇ ಲೆಸ್ಬಿಯನಿಸಮ್ ಅನ್ನೋ ಶಬ್ದ ಉತ್ಪನ್ನ ಆಯಿತು, ಇವೆಲ್ಲ ಬರುತ್ತೆ. ಆಮೇಲೆ ಅವಳ ಪರವಾದವರು ಮತ್ತು ವಿರೋಧ ಮಾಡೋವಂಥವ್ರು ತುಂಬ ಜನ ಇದ್ದರು ಆ ಕಾಲದಲ್ಲಿ. ಅವಾಗೇನಾಗುತ್ತೆ, ಇವಳ ಮುಕ್ತ ಲೈಂಗಿಕತೆ, ಲೆಸ್ಬಿಯನಿಸಮು ಇವುಗಳನ್ನೆಲ್ಲ ಒಂದು ಗುಂಪಿನವರು ಪ್ರಚಾರ ಮಾಡ್ತಾ ಇದ್ದರೆ, ಇವಳನ್ನು ಇಷ್ಟಪಡುವವರು ಅವುಗಳನ್ನೆಲ್ಲ ವಿರೋಧಿಸಿ ಬೇರೆ ರೀತಿಯಾದ ಅವರ ವಿಚಾರಗಳನ್ನೆಲ್ಲ ಹೇಳ್ತಾ ಇದ್ರು. ಅಂದರೆ ನಮಗನ್ಸೋದೇನಂತಂದರೆ, ಸ್ಯಾಫೋ ಅನ್ನುವ ಒಬ್ಬಳು ಕವಿಯತ್ರಿ ಒಂದು ಅಗಾಧವಾದ ಚರ್ಚೆಗೆ ತನ್ನ ಕಾವ್ಯದ ಮೂಲಕ ಮತ್ತು ಜೀವನದ ಮೂಲಕ ಕೇಂದ್ರವಾಗಿ ಇದ್ಲು ಅನ್ನೋದು ಬಹಳ ಇಂಪಾರ್ಟೆಂಟು. ಮತ್ತು ಅವತ್ತಿನಿಂದ ಇವತ್ತಿನವರೆಗೂ ಅವಳನ್ನು ನೆನಪು ಮಾಡ್ಕೊಳ್ಳೋದೇನೆ ಕೂಡ ಅವಳ ವ್ಯಕ್ತಿತ್ವಕ್ಕೆ ನಾವು ತೋರಿಸ್ಬೋದಾದ ಒಂದು ಮಹತ್ವ ಅಂತ ನಾನು ಅಂದ್ಕೊಳ್ತೀನಿ. ಆಮೇಲೆ ಈ ಪುಸ್ತಕಕ್ಕೆ ಮಲ್ಲಿಕಾ ಗಂಟಿಯವರು ಒಂದು ಮಾತನ್ನು ಬರೀತಾರೆ, ಅಂಚಿನ ಚರಿತ್ರೆಯ ಬರಹಗಳು ಇವು ಅಂತ. ಈ ಅಂಚಿನ ಚರಿತ್ರೆ ಬರಹಗಳು ಅನ್ನೋದನ್ನು ಬಹುಶಃ ಅವರು ಯಾವ ದೃಷ್ಟಿಯಲ್ಲಿ ಬರೆದಿರ್ತಾರೆ ಅಂತಂದರೆ, ಇಲ್ಲಿರುವ ಎಲ್ಲ 21 ಲೇಖನಗಳು ಕೂಡ ಒಂದು 7-8 ಲೇಖನಗಳನ್ನು ಬಿಟ್ಟು ಉಳಿದವೆಲ್ಲ ಅನುವಾದ ಕೃತಿಗಳನ್ನು ಕುರಿತು ಒಂದು ಬರಹದ ಸರಣಿ. ಈ ಅನುವಾದ ಕೃತಿಗಳನ್ನು ಕುರಿತಂಥ ವಿಚಾರದಲ್ಲಿ ಅನುವಾದವಾಗಿ ಕನ್ನಡಕ್ಕೆ ಬಂದಂಥ ಕೃತಿಗಳ ಬಗೆಗೆ, ಅನುವಾದ ಬರುತ್ತೆ, ಓದ್ತೀವಿ, ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ, ಚೆನ್ನಾಗಿಲ್ಲ ಅಂದರೆ ಬಿಸಾಕ್ತೀವಿ, ಚೆನ್ನಾಗಿದೆ ಅಂತಂದರೆ ಇನ್ನೊಂದು ಸಲನೂ ಸಾಧ್ಯ ಆದರೆ ಓದ್ತೀವಿ. ಉದಾಹರಣೆಗೆ ಯುಗ ಅಂತ ಓದಿದಾಗ ರಿಸ್ಪೂಡ್ ಅವರ ಪೆಡಸು ಕನ್ನಡವನ್ನು, ಅದು ಎಷ್ಟು ಪೆಡಸಾಗಿತ್ತು ಅಂತಂದರೆ ಅವರ ಮೊದಲನೇ ಅನುವಾದ ಅದು. ಅದ್ರ ಬಗ್ಗೆ ನಮಗೆ ಅಷ್ಟು ಮುಖ್ಯ ಅಂತ ಅನ್ನಿಸ್ಲೇ ಇಲ್ಲ. ಆದರೆ ನಾವು ಮರ್ತಿದ್ದೇನು ಅಂತಂದರೆ, ಅವರು ಎಷ್ಟು ಅದ್ಭುತವಾದ ವಿಚಾರ ಸರಣಿಯನ್ನು ಕನ್ನಡಕ್ಕೆ ತಂದರು. ಅವರು ಎಷ್ಟು ಅದ್ಭುತವಾದ ಒಂದು ಡಿಮಿಥಿಫೈಯಿಂಗ್ ಬುಕ್ ಅದು ಯುಗ ಅಂತ. ಮಹಾಭಾರತವನ್ನು ಪೌರಾಣಿಕ ನೆಲೆಯಿಂದ ಮುರಿದು ಒಂದು ಸಾಮಾಜಿಕ ನೆಲೆಯಲ್ಲಿ, ಚಾರಿತ್ರಿಕ ನೆಲೆಯಲ್ಲಿ ಕಟ್ಟಿಕೊಟ್ಟಂಥ ಒಂದು ಅದ್ಭುತವಾದ ಮರಾಠಿ ಪುಸ್ತಕವನ್ನು ಆಕೆ ಇದು ಕನ್ನಡಿಗರಿಗೆ ದಕ್ಕಲಿ ಎನ್ನುವ ಒಳ್ಳೆಯ ಉದ್ದೇಶದಿಂದ ತೊಗೊಂಬಂದು ಕೊಟ್ರಲ್ಲ. ಅಲ್ಲಿವರೆಗೆ ಇರಲಿಲ್ಲ ಅದು ನಮಗೆ. ರಿಸ್ಪುಡ್ ಅವ್ರು ಕೊಟ್ಟ ಮೇಲೆ ನಮಗೆ ಅದು ಓದಿದ ಮೇಲೆ ಏನಾಗುತ್ತೆ, ತುಂಬ ಚೆನ್ನಾಗಿದೆ, ಎಲ್ಲ ಸರಿ, ಅವ್ರ ವಿಚಾರಗಳು ಎಲ್ಲ ಸರಿ. ಆಮೇಲೆ ಅವರು ಅನುವಾದದ ಶೈಲಿಯಿಂದಾಗಿ, ಅನುವಾದದ ಕ್ವಾಲಿಟಿಯಿಂದಾಗಿ ಅದನ್ನು ನಾವು ಹಂಚಿಗೆ ಸರಿಸ್ಬಿಟ್ಟು ಅದಕ್ಕೆ ಹೆಚ್ಚು ಮಹತ್ವನೇ ಬರಲೇ ಇಲ್ಲ. ಇನ್ನೊಂದು ಅನುವಾದ ಬಂತು ಈಗ ಅಂತ, ಅದಾದ್ಮೇಲೆ ಎಚ್ ಎಸ್ ಶಿವಪ್ರಕಾಶ್ ಮಾಡಿರ್ಬೇಕಂತ ಕಾಣುತ್ತೆ. ಅಂದರೆ ಎಚ್ ಎಸ್ ಶಿವಪ್ರಕಾಶ್ ಅವರು ಅತ್ಯಂತ ಅದ್ಭುತವಾದ ಕನ್ನಡದ ಒಳಗಡೆಗೆ ಆ ಪುಸ್ತಕ ತಂದುಬಿಡ್ತಾರೆ.
ಆದರೆ ನಿಜವಾಗಲೂ ಹೇಳೋದಾದರೆ ಎಚ್ ಎಸ್ ಶಿವಪ್ರಕಾಶ್ ಅವರಿಗೆ ಅದರ ವಸ್ತುವಿನ ಪ್ರಾಮುಖ್ಯತೆಗಿಂತಲೂ ಹೆಚ್ಚಾಗಿ ಕನ್ನಡವನ್ನು ಸರಿ ಮಾಡಿ ಅನುವಾದ ಮಾಡಬೇಕು ಅನ್ನುವುದೇ ಮುಖ್ಯವಾದ ಉದ್ದೇಶದಾಗಿ ಕಾಣುತ್ತೆ. ಇರಲಿ, ರಿಸ್ವುಡ್ ಅಂಥವರು ಕನ್ನಡ ಮನೆ ಮಾತು ಅಲ್ಲದೆ ಇರ್ತಕ್ಕಂಥವರು ಕನ್ನಡವನ್ನು ಕಲಿತು ತನ್ನ ಮರಾಠಿ ಭಾಷೆಯಿಂದ ತರ್ತಕ್ಕಂಥ ಸಂದರ್ಭದೊಳಗಡೆಗೆ ಮರಾಠಿಯಿಂದ ಜನಪ್ರಿಯವಾದದ್ದನ್ನು ತರಲಿಲ್ಲ. ಅವರು ಜನಪ್ರಿಯವಾದದ್ದನ್ನು ತರೋದು ಬಹಳ ಸುಲಭ ಮತ್ತು ಪ್ರಖ್ಯಾತಿ ಪಡಿಬಹುದು. ಆದರೆ ಆಕೆ ಮಾಡಿದ ನಂತರದ ಎಲ್ಲ ಕೆಲಸಗಳು ಅತ್ಯಂತ ಗಂಭೀರವಾದ ಚರ್ಚೆಗೆ ಒಳಪಟ್ಟ ವೈಚಾರಿಕ ಪ್ರಜ್ಞೆಯ ಕೃತಿಗಳನ್ನೇ ಅವರು ಅನುವಾದ ಮಾಡಿದರು. ಅದನ್ನೆಲ್ಲ ಅವರು ಡೀಟೇಲ್ಸ್ ಕನೆಕ್ಟ್ ಮಾಡೋ ವಿಚಾರದಲ್ಲಿ ಎಲ್ಲ ಅವುಗಳನ್ನು ಡೀಟೇಲ್ಸನ್ನು ಕೊಡ್ತಾರೆ. ಆ ದೃಷ್ಟಿಯಿಂದ ಅಂಚಿಗೆ ಚರಿತ್ರೆಯ ಬರಹಗಳಲ್ಲಿ ಬರೀ ಇದೊಂದನ್ನು ಉದಾಹರಣೆಯಾಗಿ ಕೊಟ್ಟೆ. ಉಳಿದ ಎಲ್ಲ ಕೃತಿಗಳನ್ನು ಕೂಡ ಅಷ್ಟೇ ನಾವು ಅನುವಾದಗಳನ್ನು ಈಗ ಉದಾಹರಣೆಗೆ ಕನ್ನಡ ವಿಮರ್ಶೆಯ ಸಂದರ್ಭದ ಒಳಗಡೆಗೆ ಈ ಅನೇಕ ವಿಮರ್ಶಕರು ತಮ್ಮ ಲೇಖನಗಳನ್ನು ಬೇಕಾದಷ್ಟು ಬರೆದಿದ್ದಾರೆ. ನೀವು ಅವರ ಪರಿವಿಡಿಗಳನ್ನು ನೋಡ್ತಾ ಹೋಗಿ 20 ಲೇಖನ ಇದ್ದರೆ ಒಂದು ಲೇಖನ ಕೂಡ ಯಾವುದೋ ಒಂದು ಅನುವಾದ ಕೃತಿಯನ್ನು ಕುರಿತು ಇರಲ್ಲ. ಎಲ್ಲ ಕನ್ನಡದ ಬಗ್ಗೆ ಕನ್ನಡದ ಕಾದಂಬರಿ ಎಲ್ಲವರು ಬರಿತಿರ್ತಾರೆ. ಅನುವಾದವಾಗಿ ಬರ್ತಾ ಇರ್ತಕ್ಕಂಥ ಸಂದರ್ಭದ ಕಡೆಗೆ ಆ ಕೃತಿಗಳನ್ನು ಕೂಡ ನಮ್ಮ ಕೃತಿಗಳ ಜೊತೆಗೆ ಹೋಲಿಸಿ ಅಲ್ಲಿ ಏನು ನಡೆದಿರ್ಬೋದು, ಅಲ್ಲಿಯ ಕ್ಯಾರೆಕ್ಟರ್ ಏನಿರ್ಬೋದು, ಇಲ್ಲಿಯ ಕ್ಯಾರೆಕ್ಟರ್ ಏನಿರ್ಬೋದು, ಆ ಅಂಥದ್ದೊಂದು ಕಂಪ್ಯಾರಿಟಿವ್ ಕ್ರಿಟಿಸಿಸಮನ್ನು ಬೆಳೆಸಬೇಕಾಗಿತ್ತು. ಇಷ್ಟೊತ್ತಿಗೆ ನಾವು ಅದನ್ನು ಬೆಳೆಸೋಕ್ಕೆ ಸಾಧ್ಯ ಆಗಿಲ್ಲ ಇಲ್ಲಿವರೆಗೆ. ಕೆಲವು PhD ಥೀಸಿಸ್ಗಳು ಮಾಡ್ತಾರೆ. ಅದು ಹೆಂಗಿರುತ್ತೆ ಅಂತಂದರೆ, ಉದಾಹರಣೆಗೆ ಹೇಳ್ತೀನಿ, ಈ ಕುವೆಂಪುನ ವರ್ಡ್ಸ್ವರ್ತ್ ಜೊತೆಗೆ ಹೋಲಿಸ್ಬಿಡೋದು. ಪ್ರಕೃತಿ ಕವಿ, ಇವರು ಪ್ರಕೃತಿ ಕವಿ, ಆದ್ದರಿಂದ ಒಂದು ಕಂಪ್ಯಾರಿಟಿವ್ ಸ್ಟಡಿ ಕುವೆಂಪು ಆ್ಯಂಡ್ ವರ್ಡ್ಸ್ವರ್ತ್ ಅಂತ ಮಾಡ್ಬೋದು. ಅಥವಾ ಯಾವುದೋ ಒಂದು ಅತ್ಯಂತ ನವ್ಯ ಕಾದಂಬರಿಯನ್ನು ಒಂದು ಕಾಫ್ಕಾನ್ ಜೊತೆಗೋ ಕಾಮೋ ಜೊತೆಗೋ ಹೋಲಿಸಿ ಒಂದು PhD ಥೀಸಿಸನ್ನು ಮಾಡ್ಬೋದು. ಹಾಗೆ ಒಂದು ಸಂಶೋಧನೆಯ ಲೆವೆಲಲ್ಲಿ ಅಲ್ಲಿ ಇಲ್ಲಿ ಒಂದೋ ಎರಡೋ ಆಗಿರ್ಬೋದು ಅನ್ನೋದು ಬಿಟ್ಟರೆ, ದಿನನಿತ್ಯದ ಸಾಹಿತ್ಯದ ಕೆಲಸದಲ್ಲಿ ನಮ್ಮ ವಿಮರ್ಶಕರು ಅನುವಾದಗಳನ್ನು ಅಂಚಿಗೆ ತಳ್ಳಿರ್ತಕ್ಕಂಥದ್ದು ಅತ್ಯಂತ ಸತ್ಯದ ಸಂಗತಿ. ಕನ್ನಡದಲ್ಲಿ ಅನುವಾದಗಳ ದೊಡ್ಡ ಪರಂಪರೆನೇ ಇದೆ. ಭಾಳ ಹಿಂದಿನಿಂದ ಶರತ್ ಇರ್ಬೋದು, ನಮ್ಮ ಟ್ಯಾಗೋರ್ ಇರ್ಬೋದು, ಅವರೆಲ್ಲರನ್ನೂ ಕನ್ನಡಕ್ಕೆ ಭಾಳ ಹಿಂದಿನಿಂದ ಬೇರೆ ಬೇರೆಯವರು ತರ್ತಾ ಇದ್ರು. ಅವೆಲ್ಲ ಸ್ವಂತ ಪ್ರಯತ್ನದಿಂದ ಆಗ್ತಾ ಇದ್ದಂಥ ಕೆಲವು ಅನುವಾದಗಳ ಕೆಲಸ. ಒಂದು ರಾಷ್ಟ್ರೀಯ ಸಂಸ್ಥೆಯಾದ ಸಾಹಿತ್ಯ ಅಕಾಡೆಮಿ ಹುಟ್ಟಿದಾಗಲಿಂದ ಇತ್ತೀಚಿನವರೆಗೂ ಅನುವಾದಗಳಿಗಾಗಿ ಒಂದು ಪುರಸ್ಕಾರವನ್ನು ಕೊಡಬೇಕು, ಅದಕ್ಕೊಂದು ಸ್ಪೇಸ್ ಕ್ರಿಯೇಟ್ ಮಾಡಬೇಕು ಅಂತ ಅನಿಸೇ ಇರಲಿಲ್ಲ. ಅದು ನಮ್ಮ ಗೋಕಾಕ್ ಅವರ ಕಾಲದಲ್ಲಿ, ಗೋಕಾಕ್ ಅವರು ತಮ್ಮ ಅಧಿಕಾರದ ಕೊನೆಯ ದಿನಗಳಲ್ಲಿ ಬಿಟ್ಟೋಗುವಂಥ ಸಂದರ್ಭದಲ್ಲಿ ಇನ್ನು ಮುಂದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅತ್ಯುತ್ತಮವಾದ ಅನುವಾದಕ್ಕೆ ಒಂದು ಬಹುಮಾನ ಕೊಡಬೇಕು ಅಂತ ಸುಮಾರು 1985-84 ಸಂದರ್ಭದಲ್ಲಿ ಯೋಚನೆ ಮಾಡಿ ಅದಕ್ಕೆ ಒಂದು ಅಧಿಕೃತವಾದ ರಾಷ್ಟ್ರೀಯ ಮನ್ನಣೆಯನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದರು. ಆ ಸಂದರ್ಭದಲ್ಲೇ ಒಂದು ನ್ಯಾಷನಲ್ ಲೆವೆಲ್ಲಿನ ಟ್ರಾನ್ಸ್ಲೇಷನ್ ವರ್ಕ್ಶಾಪು ಟ್ರಿವ್ಯಾಂಡ್ರಮಲ್ಲಿ ನಡೀತು. ಆ ಟ್ರಿವ್ಯಾಂಡ್ರಮ್ ಒಳಗಡೆಗೆ ಇಡೀ ಭಾರತದ ಎಲ್ಲ ಭಾಷೆಯ ಸುಮಾರು ಒಂದು 5 ಜನ 10 ಜನ ಅತ್ಯಂತ ಮುಖ್ಯ ಲೇಖಕರು, ಆಯಾ ಭಾಷೆಗಳ ಮುಖ್ಯ ಲೇಖಕರು, ಕವಿಗಳು, ಅವರೆಲ್ಲ 1 ತಿಂಗಳ ಕಾಲದವರೆಗೆ ಒಂದು ವರ್ಕ್ಶಾಪ್ ಮಾಡಿ, 1 ತಿಂಗಳು. ಗೋಕಾಕ್ ಅವರ ಐಡಿಯಾ ಅದು. ಅದಕ್ಕೆ ಅಯ್ಯಪ್ಪ ಪಣಿಕ್ಕರ್ ಅವರು ನಿರ್ದೇಶಕರಾಗಿದ್ದರು. ಆ ಸಂದರ್ಭದಲ್ಲಿ ನಾನು ಹೊಸದಾಗಿ ಸಾಹಿತ್ಯ ಅಕಾಡೆಮಿಗೆ ಸೇರಿದ್ದೆ. ಆವಾಗ ಇಡೀ 1 ತಿಂಗಳ ಮ್ಯಾನೇಜ್ಮೆಂಟ್ ನನ್ನ ತಲೆ ಮೇಲೆ ಬಿದ್ದಿತ್ತು. ಅದು ಒಂದು ಎಕ್ಸ್ಪೀರಿಯನ್ಸು ಭಾಳ ಚೆನ್ನಾಗಿದೆ. ಉಮಾಕಾಂತ್ ಜೋಶಿ ಅವರು, ನಮ್ಮ
ಕುವೆಂಪು ಅವ್ರ ಜೊತೆಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಹಂಚಿಕೊಂಡಂಥ ಅವರು ಅದರ ಇನಾಗ್ರೇಷನ್ ಮಾಡಿ ಡೈರೆಕ್ಟ್ರು ಅಯ್ಯಪ್ಪ ಪಣಿಕರ್. ಒಂದು ಜೋಕ್ ಇದೆ, ಭಾಳ ಚೆನ್ನಾಗಿದೆ. ಅದೇನು ಅಂದರೆ ಅದರಲ್ಲಿ ಕೆಲವ್ರಿಗೆ ಈ ಎಷ್ಟೇ ಬಿಸಿಲಿರಲಿ, ಎಷ್ಟೇ ಸೆಕೆ ಇರಲಿ, ಬೆಳಗ್ಗೆ ಎದ್ದು ಬಿಸಿನೀರಿನಲ್ಲೇ ಸ್ನಾನ ಮಾಡಬೇಕು ಅಂತ ರೂಢಿ ಇರುತ್ತೆ. ಆದರೆ ಈ ಕೇರಳದಲ್ಲಿ ಬಿಸಿನೀರು ಸ್ನಾನ ಮಾಡೋದು ಕಡಿಮೆ ಸ್ವಲ್ಪ. ಅಲ್ಲಿ ಎಲ್ಲ ಕೊಳದಲ್ಲಿ ಇದರಲ್ಲಿ ಮಿಂದು ಮನೆಗೆ ಬರೋವಂಥ ಒಂದು ರೂಢಿ. ಈ ಒಂದು ತಿಂಗಳ ಕಾಲಘಟ್ಟದಲ್ಲಿ ಬಂದಿದ್ದಂಥ ಕೆಲವರು ಅನುವಾದಕರು ಡೈರೆಕ್ಟರ್ ಅಯ್ಯಪ್ಪ ಪಣಿಕರ್ಗೆ, ಸರ್ ಬೆಳಗ್ಗೆ ಹೊತ್ತು ಸ್ನಾನ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ, ಬರೀ ತಣ್ಣೀರಿದೆ, ಬಿಸಿನೀರೇ ಇಲ್ಲ. ಅದಕ್ಕೆ ಅಯ್ಯಪ್ಪ ಪಣಿಕರ್ ಇಮ್ಮಿಡಿಯೇಟಾಗಿ ಹೇಳ್ಬೋದು, ಯು ಆರ್ ಇನ್ ಎ ಟ್ರಾನ್ಸ್ಲೇಷನ್ ವರ್ಕ್ಶಾಪ್, ವೈ ಡೋಂಟ್ ಯು ಟ್ರಾನ್ಸ್ಲೇಟ್ ಕೋಲ್ಡ್ ವಾಟರ್ ಇಂಟು ಹಾಟ್ ವಾಟರ್? ಸುಮ್ಮನೆ ಜ್ಞಾಪಕ ಬಂತು ಅಂತ ಹೇಳ್ತೀನಿ. ಅಯ್ಯಪ್ಪ ಪಣಿಕರು ಬಹಳ ಹಾಸ್ಯಪ್ರಜ್ಞೆ ಇದ್ದಂಥ ದೊಡ್ಡ ಕವಿ. ಅವರನ್ನು ಮಲಯಾಳದವರು ಎಲಿಯಟ್ ಆಫ್ ಮಲಯಾಳಂ ಲಿಟ್ರೇಚರ್ ಅಂತ ಕರೀತಾರೆ. ಇರಲಿ. ಆಮೇಲೆ ವಿದ್ಯಾಪತಿ ವಿಚಾರದಲ್ಲಿ ಅದವರೆಗಿನ ಎಲ್ಲ ಚರಿತ್ರೆಯನ್ನು ಇವರು ಕೊಡ್ತಾರೆ. ರಾಜಮಾನೆ ಯಾರ್ಯಾರು ಮಾಡಿದರು ಎಲ್ಲ ಯಾರ್ಯಾರು ಪಬ್ಲಿಷ್ ಮಾಡಿದರು. ಅದು ತುಂಬ ಇಂಪಾರ್ಟೆಂಟ್. ಇವರು ಈ ಪುಸ್ತಕದ ಅತ್ಯಂತ ಮುಖ್ಯ ಗುಣ ಮತ್ತು ಬಹಳ ಇಂಪಾರ್ಟೆಂಟ್ ಆದ ವಿಚಾರ ಏನು ಅಂತಂದರೆ, ಹಿ ಈಸ್ ರೈಟಿಂಗ್ ಎ ಬುಕ್ ಆನ್ ಎಕ್ಸ್ಕ್ಲೂಸಿವ್ಲಿ ಆನ್ ಟ್ರಾನ್ಸ್ಲೇಷನ್ಸ್, ವಿಚ್ ಈಸ್ ಟೇಕಿಂಗ್ ದಿ ಸೆಂಟರ್ ಸ್ಟೇಜ್ ಇನ್ ದಿ ಪರ್ಟಿಕ್ಯುಲರ್ ಟೈಮ್. ಅದು ಒಂದು ಕಾಲದಲ್ಲಿ 2ನೇ ದರ್ಜೆಯ ಸಾಹಿತ್ಯ, 2ನೇ ದರ್ಜೆಯ ಕೆಲಸ ಅನ್ನುವ ಒಂದು ಇದಿತ್ತಲ್ಲ, ಆ ಶಾಪವನ್ನು ಮೀರಿಕೊಂಡಿರ್ತಕ್ಕಂಥ ಕಾಲಘಟ್ಟದಲ್ಲಿ ಇವತ್ತಿನ ದಿವಸ ನಾವು ಇದ್ದೀವಿ. ಆದರೂ ನಾವು ಅದನ್ನು ನಿರ್ಲಕ್ಷಿಸಿದ್ದೇ ಜಾಸ್ತಿ, ಅದರ ವಸ್ತುವನ್ನು ಓದಿ ಬಿಡೋದ್ರ ಬಿಟ್ಟು. ಈಗ ಈ ಪ್ರಕಾರದ ಬರವಣಿಗೆ ಒಂದು ರೀತಿಯಲ್ಲಿ ದಿಕ್ಸೂಚಿ ಎನ್ನುವ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇದರ ಬಹುತೇಕ ಲೇಖನಗಳು ಅನುವಾದಗಳನ್ನು ಕುರಿತಂಥ ಲೇಖನಗಳು. ಈ ವಿದ್ಯಾಪತಿ ವಿಚಾರದಲ್ಲಿ ಏನಾಗುತ್ತೆ, ನಾನು ಒಂದು ಸ್ವಲ್ಪ ಮಾತಾಡಿದ್ರೆ ಪರವಾಗಿಲ್ವಾ? ವಿದ್ಯಾಪತಿ ವಿಚಾರದೊಳಗಡೆಗೆ ಅದನ್ನು ಅದೆಲ್ಲ ಹೇಳಿದ್ದಾರೆ ಅವರು ಈವರೆಗಿನ ಇದನ್ನೆಲ್ಲ ಹೇಳಿದ್ದಾರೆ. ಮಿಥಿಲಾ ದೇಶ ಇದೆಯಲ್ಲ, ಮಿಥಿಲಾ, ಕಲ್ಕತ್ತಾದ ಬಂಗಾಳಿ ಭಾಷೆ, ಬಿಹಾರಿ, ಒಂದು ಭೋಜ್ಪುರಿ ಭಾಷೆ ಇದೆ. ಭೋಜ್ಪುರಿ ತುಳಸಿದಾಸನ ಭಾಷೆ. ತುಳಸಿದಾಸ್ ಭೋಜ್ಪುರಿ ಭಾಷೆಯಲ್ಲಿ ಮಹಾಕಾವ್ಯ ಬರೆಯೋದು ಅವನು. ಸೊ ಆ ಮಿಥಿಲಾ, ಭೋಜ್ಪುರಿ, ಬಂಗಾಳಿ, ಕೆಳಗಡೆಗೆ ಬರ್ತಾ ಒಡಿಯಾ ಭಾಷೆ, ಈ ಪ್ರದೇಶದೊಳಗಡೆಗೆ ವಿದ್ಯಾಪತಿಯ ಕಾವ್ಯ ಆಗ್ಬೋದು. ಅದಕ್ಕೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅವನ ವಸ್ತು ತುಂಬ ಇಂಪಾರ್ಟೆಂಟ್. ರಾಧಾ ಕೃಷ್ಣರ ಒಂದು ಲವ್, ಆ ಒಂದು ಪ್ರೇಮ, ಅದರ ವಸ್ತು ಆ ಭಾಗದಲ್ಲಿ ಎಲ್ಲರಿಗೂ ತುಂಬ ಇಷ್ಟವಾಯಿತು. ಹಾಗಾಗಿ ಏನಾಯಿತು, ಆ ವಿದ್ಯಾಪತಿ ತುಂಬ ಜನಪ್ರಿಯ ಕವಿಯಾಗಿ ಎಲ್ಲರ ಬಾಯಲ್ಲಿ ಓಡಾಡಿದ ಕವಿಯಾದ. ನಮ್ಮ ರಮಾಕಾಂತ್ ರತ್ ಅಂತ ಒಬ್ಬರು ಒರಿಸ್ಸಾದ ಫೇಮಸ್ ಕವಿ ಇದ್ದಾರೆ. ಅವರ ಸರಸ್ವತಿ ಸಮ್ಮಾನ್ ಬಂದಂಥ ಕೃತಿ ಶ್ರೀರಾಧಾ ಅಂತ. ಶ್ರೀರಾಧಾ ಈ ರಾಧೆ ಮುಖ್ಯವಾದ ವಸ್ತು. ಒರಿಸ್ಸಾದೊಳಗಡೆಗೆ ನಾವು ಅಕಸ್ಮಾತ್ ಹುಡುಕ್ತಾ ಹೋದರೆ ಒಂದು 25 ಕಾವ್ಯ ಸಿಗ್ಬೋದು ರಾಧೆ ಮತ್ತು ಕೃಷ್ಣರ ಸಂಬಂಧದಲ್ಲಿರ್ತಕ್ಕಂಥದ್ದು. ಹಾಗೆ ಆ ವಸ್ತು ತುಂಬ ಪಾಪ್ಯುಲರ್ ಆದಂಥ ವಸ್ತು ಆಗಿತ್ತು. ಆಮೇಲೆ ಇನ್ನೊಂದು ಭಾಳ ಈ ಹಾರ್ಮೋನಿಯಂ ಥರದ ಕತೆ ಅದು ಏನು ಅಂದರೆ, ಈ ರವೀಂದ್ರನಾಥ್ ಟ್ಯಾಗೋರ್ ತಮ್ಮ 18ನೇ ವಯಸ್ಸಿನೊಳಗಡೆಗೆ ವಿದ್ಯಾಪತಿಯಿಂದ ಆಕರ್ಷಿತರಾಗಿ ಬರವಣಿಗೆ ಶುರು ಮಾಡುವಾಗ ಅವ್ರು ಏನು ಮಾಡ್ತಾರೆ ಅಂತಂದರೆ,
ಒಂದು 22 ಪದ್ಯ ಬರೀತಾರೆ. 22 ಪದ್ಯದಲ್ಲೂ ಈ ವಿದ್ಯಾಪತಿ ಮಾದರಿಯ ಪದ್ಯಗಳನ್ನು ಅವರು ಬರೀತಾರೆ. ಅವ್ರ ಹೆಸರು ಗುರ್ತು ಮಾಡ್ಕೊಂಡಿದ್ದೀನಿ ಇದರಲ್ಲಿ. ಟ್ಯಾಗೋರ್ ಏನು ಮಾಡ್ತಾರೆ, ಬರವಣಿಗೆ ಪ್ರಾರಂಭದ ದಿನಗಳಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅಂತ ಹೆಸರನ್ನು ಯೂಸ್ ಮಾಡಿ ಬರೆದರೆ ಜನರು ಒಪ್ತಾರೋ ಇಲ್ವೋ ಅನ್ನುವ ಒಂದು ಮನಸ್ಸಿನಲ್ಲಿ ಆತಂಕ ಮೂಡಿ, ಆವರೆಗೆ ಈ ವಿದ್ಯಾಪತಿ ಅತ್ಯಂತ ಪ್ರಸಿದ್ಧನಾದ ವ್ಯಕ್ತಿಯಾಗಿದ್ದರಿಂದ ಒಂದು ಕಾವ್ಯನಾಮವನ್ನು ಇಟ್ಕೊಳ್ತಾರೆ ಟ್ಯಾಗೋರ್. ಏನಂತ ಅಂದರೆ ಭಾನುಸಿಂಹ ಟ್ಯಾಗೋರ್ ಅಂತ. ಭಾನುಸಿಂಹ ಟ್ಯಾಗೋರ್ ಅವರು ಭಾನುಸಿಂಹ ಟ್ಯಾಗೋರೇರ್ ಪದಾವಳಿ, ಇದು ವಿದ್ಯಾಪತಿ ಪದಾವಳಿ ಏನಿತ್ತಲ್ಲ ಅದರಿಂದ ಇವ್ರು ಏನು ಮಾಡ್ತಾರೆ, ಭಾನುಸಿಂಹ ಠಾಕೂರ್ ಪದಾವಳಿ ಅಂತ ಒಂದು 22 ಪದ್ಯಗಳನ್ನ ಬರೆದು ಬಿಡ್ತಾರೆ. ಅವೆಲ್ಲ ಭಾಳ ಆ ಕಾಲದಲ್ಲಿ ಜನರು ಯಾರಿದು ಈ ಭಾನುಸಿಂಗ್ ಟ್ಯಾಗೋರ್ ಯಾರು ಅಂತ ಹುಡುಕಾಡಿ ಆಮೇಲೆ ಕೊನೆಗೆ ರವೀಂದ್ರನಾಥ್ ಟ್ಯಾಗೋರೇ ಅದನ್ನು ಆ ರೀತಿ ಮಾಡಿರ್ತಾರೆ ಅನ್ನೋದೊಂದು ವಿಚಾರ ಈ ವಿದ್ಯಾಪತಿ ಸಂದರ್ಭದಲ್ಲಿ ನನಗೆ ಹೇಳಬೇಕು ಅಂತ ಅನ್ನಿಸ್ತು. ಆಮೇಲೆ ಟ್ಯಾಗೋರ್ ಅವರ ಗರೆ ಬೈರೆ ಬಗ್ಗೆ ಕೂಡ ಒಳ್ಳೆಯ ಚರ್ಚೆ ಇರ್ತಕ್ಕಂಥ ಇದು ಇದೆ. ಅದರಲ್ಲಿ ಒಂದು ಭಾಳ ಮೇಜರ್ ಕಾಂಟ್ರವರ್ಸಿ ಏನು ಅಂತಂದರೆ, ಗರೆ ಬೈರೆಯ ನಾಯಕ ಮಹಾತ್ಮ ಗಾಂಧಿ ಅಂತ ಅನೇಕರು ತಿಳ್ಕೊಂಡಿರ್ತಾರೆ. ಆದರೆ ಮಹಾತ್ಮ ಗಾಂಧಿ ಇಂಡಿಯಾಕ್ಕೆ ಬಂದಿದ್ದೇ 1915-16 ಸುಮಾರಿಗೆ ಬರುವಂಥದ್ದು. ಗರೆ ಬೈರೆ ಕಾದಂಬರಿ ಆಲ್ಮೋಸ್ಟ್ ಅದೇ ಟೈಮ್ಗೆ ಬರೆದಿರ್ತಕ್ಕಂಥದ್ದು. ಗಾಂಧಿ ಬಂದು ತಮ್ಮ ಹೋರಾಟವನ್ನು ಪ್ರಾರಂಭ ಮಾಡಿದ್ದ ಇತಿಹಾಸವನ್ನು ಭವಿಷ್ಯದ ಹಾಗೆ ಅವರು ಗರೆ ಬೈರೆ ಒಳಗಡೆಗೆ ಕಾದಂಬರಿಯಲ್ಲಿ ಒಬ್ಬ ನಾಯಕನನ್ನು ಸೃಷ್ಟಿ ಮಾಡ್ತಾರೆ. ಅವರು ಗಾಂಧಿಯನ್ನು ಪ್ರತಿರೂಪ ಅಲ್ಲ, ಆದರೆ ಹೋಲಬಹುದಾದಂಥ ಕ್ಯಾರೆಕ್ಟ್ರು ಅನ್ನುವುದನ್ನು ಅವರು ಇದನ್ನು ಮಾಡ್ತಾರೆ. ಅದನ್ನು ಆ್ಯಕ್ಚುಲಿ ಆಶೀಶ್ ನಂದಿ ಈ ರೀತಿಯಾದ ಒಂದು ವಾದ ಇತ್ತಲ್ಲ, ಗಾಂಧಿ ಅದರ ನಾಯಕ ಅಂತ, ಆ ನಾಯಕ ಅಲ್ಲ ಅನ್ನೋದನ್ನು ಆಶೀಶ್ ನಂದಿ ಒಂದು ಲೇಖನ ಬರೆದು ಆಮೇಲೆ ಸರಿ ಮಾಡ್ತಾರೆ. ಅದು ಅದರಲ್ಲಿ ಇಂಪಾರ್ಟೆಂಟ್ ಆದ್ದೇನು ಅಂತಂದರೆ, ಎಚ್ ವಿ ಸಾವಿತ್ರಮ್ಮನವರು ಟ್ಯಾಗೋರನ್ನ ಅಷ್ಟೊಂದು ತೀವ್ರವಾದ ಆಸಕ್ತಿಯಿಂದ ಅವರೆಲ್ಲ ಕಾದಂಬರಿಗಳನ್ನು, ಕೆಲವು ಕೃತಿಗಳನ್ನು ಅನುವಾದ ಮಾಡಿರ್ತಕ್ಕಂಥದ್ದು ಆ ಕಾಲಕ್ಕೆ. ಅವರು ಸ್ವತಃ ಲೇಖಕಿ ಕೂಡ ಆಗಿದ್ದರು. ಆಮೇಲೆ ನಾವು ನಮ್ಮ ಕಲ್ಗುಡಿಯವರೆಲ್ಲ ಓದ್ತಾ ಇದ್ದ ಕಾಲದೊಳಗಡೆಗೆ ಅವರ ಮರುಮದುವೆ ಅಂತ ಒಂದು ಕಥೆಯನ್ನು ಸೆಮಿನಾರ್ನ ಟಾಪಿಕ್ ಆಗಿ ಬಹುಚರ್ಚಿತವಾದಂಥ ಒಂದು ಕೃತಿಯನ್ನು ಕೂಡ ಅವರು ಸಾವಿತ್ರಮ್ಮ ಬರೆದಿದ್ದರು. ಇವನ್ನೆಲ್ಲ ನಿಮ್ಮ ಪುಸ್ತಕ ಓದುವ ಸಂದರ್ಭಗಳಲ್ಲಿಗೆ ಲಿಂಕ್ ಆಗ್ತಕ್ಕಂಥ ನಾನು ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಅದರಿಂದ ದೀರ್ಘವಾದರೆ ನೀವು ಅದರ ಬಗ್ಗೆ ಏನು ಬೇಜಾರು ಮಾಡ್ಕೋಬೇಡಿ. ಭೀಷ್ಮ ಸಹಾನಿ ಬಗ್ಗೆನೂ ಅಷ್ಟೇ. ಭೀಷ್ಮ ಸಹಾನಿ ಅವರು 2 ತಮಸ್ ಕನ್ನಡದಲ್ಲಿ ಬಂತು. ಭೀಷ್ಮ ಸಹಾನಿ ಅವರ ಒಂದು ಶಾರದಾ ಸ್ವಾಮಿ ಮತ್ತು ರಾಮಚಂದ್ರ ಸ್ವಾಮಿಯವರು, ಅವರು ನಮ್ಮ ಆಕಾಶವಾಣಿಯಲ್ಲಿ ಕೊಲೀಗಾಗಿದ್ದರು ನಮಗೆ. ಅವರು ಅನುವಾದ ಮಾಡಿದ್ದಕ್ಕಿಂತ ಮೊದಲು ಅಥವಾ ಆಮೇಲೆ ಎಚ್.ಎಸ್. ಪಾರ್ವತಿಯವರು ತಮಸ್ಸನ್ನು ಕುರಿತು ಒಂದು ಅನುವಾದ ಮಾಡಿದರು. ಆಮೇಲೆ ಅದು ಲಂಕೇಶ್ ಅವರು ಅದರ ಬಗ್ಗೆಗೆ ತುಂಬ ಆಸಕ್ತಿಯನ್ನು ತೋರಿಸಿದರು, ಎಚ್.ಎಸ್. ಪಾರ್ವತಿಯವರ ತಮಸ್ಸಿನ ಬಗ್ಗೆ, ಅಥವಾ ಅವರು ಅದನ್ನು ಪಬ್ಲಿಷ್ ಮಾಡಿದ್ರು ಅಂತ ನನಗೊಂದು ವೇಗದ ನೆನಪು. ಲಂಕೇಶ್ ಪತ್ರಿಕೆಯಿಂದ ಎಚ್.ಎಸ್. ಪಾರ್ವತಿಯವರ
ಹಾಂ, ಸೀರೀಸ್ ಮಾಡಿದ್ರು, ಕರೆಕ್ಟ್. ಅದನ್ನು ಸೀರಿಯಲ್ ಮಾಡಿದ್ರು. ಸೊ ಹಾಗಾಗಿ 2 ಅನುವಾದ ಬಂದ್ಬಿಡ್ತಲ್ಲ ಅಂತ ಆಗಿನ ಕಾಲಕ್ಕೆ ಒಂದು ಸ್ವಲ್ಪ ಜನರು ಗಲಿಬಿಲಿ ಆದರು. ಆಗ ಅದು ನನ್ನವರೆಗೂ ಬಂತು, ಯಾಕೆಂದರೆ ಭೀಷ್ಮ ಸಾಹನಿ ಅವರು ಇನ್ನೂ ಬದುಕಿದ್ರು. ಆಮೇಲೆ ಅವ್ರನ್ನ ಪರ್ಮಿಷನ್ ಕೇಳೋದಕ್ಕೋಸ್ಕರ ನನ್ನ ಹತ್ರ ಆ ವಿಷಯ ಬಂದಾಗ ನಾನು ಅಲ್ಲಿವರೆಗೂ ಹೋಗಲೇ ಇಲ್ಲ. ನಾನು ಹೇಳಿದೆ, ಒಂದು ಕೃತಿ 2 ಅಲ್ಲ 3 ಅಲ್ಲ 5 ಟ್ರಾನ್ಸ್ಲೇಷನ್ ಬೇಕಾದ್ರೆ ಬರಲಿ, ಅದಕ್ಕೇನು ಅಭ್ಯಂತರ ಇಲ್ಲ. ಒಂದೇ ಒಂದು ರಿಕ್ವೈರ್ಡ್ ಕ್ವಾಲಿಫಿಕೇಶನ್ ಏನು ಅಂತಂದರೆ, ಹಿ ಆರ್ ಶಿ ಶುಡ್ ಟೇಕ್ ಪರ್ಮಿಷನ್ ಫ್ರಮ್ ದಿ ಒರಿಜಿನಲ್ ಆಥರ್. ಅಂಥದ್ದಿದ್ರೆ ಯಾರು ಬೇಕಾದ್ರೂ ಮಾಡ್ಬೋದು ಅಂತ. ಅಲ್ಲಿಗೆ ಅದು ಪಾರ್ವತಿಯವರ ಅನುವಾದವೂ ಚೆನ್ನಾಗಿದೆ. ಬಿಕಾಸ್ ಪಾರ್ವತಿ ಸ್ವತಃ ಒಬ್ಬರು ಕಾದಂಬರಿಕಾರ್ತಿಯಾಗಿದ್ದವರು. ಅದು ಒಂದು ಇಂಪಾರ್ಟೆಂಟ್ ಆದ ವಿಚಾರ. ಸಂಗತಿಯಲ್ಲಿ ನಮ್ಮ ರಾಜಮಾನೆ ಅವರು ಒಂದು ತುಂಬ ಇಂಪಾರ್ಟೆಂಟ್ ಆದ ಕಲ್ಚರಲ್ ಪಾಯಿಂಟನ್ನು ಮಾಡ್ತಾರೆ. ಅದೇನು ಅಂದರೆ, ಈ ಕರ್ನಾಟಕದ ಒಳಗಡೆಗೆ 20ನೇ ಶತಮಾನದ ಸಂದರ್ಭದ ಒಳಗಡೆಗೆ ಕನ್ನಡ ಸಾಹಿತ್ಯವನ್ನು ಅಥವಾ ಸಾಂಸ್ಕೃತಿಕ ವಲಯವನ್ನು ರೂಪಿಸಿದಂಥ ಕೆಲವು ಕೇಂದ್ರಗಳು ಇದ್ವು ಅನ್ನೋ ಮಾತನ್ನು ವಿವರವಾಗಿ ರಾಜಮಾನೆ ಬರೀತಾರೆ. ಅದೇನು ಅಂತಂದರೆ, ಮಹಾರಾಜರ ಆಳ್ವಿಕೆಯ ಮೈಸೂರು ಅಂದರೆ ಆ ಏರಿಯಾದಲ್ಲಿದ್ದ BM ಶ್ರೀಕಂಠಯ್ಯನವರು, DVG ಅವರು, ಮಾಸ್ತಿಯವರು, ಪುತಿನ ಅವರು, ಕುವೆಂಪು ಅವರು, KS ಅವರು, ಇವರೆಲ್ಲ ದಿಗ್ಗಜಗಳು ಇದ್ದಂಥ ಒಂದು ಮಹಾರಾಜರ ಆಳ್ವಿಕೆಯ ಮೈಸೂರು, ನಾವು ಯಾವುದನ್ನು ಹಳೆ ಮೈಸೂರು ಅಂತ ಕರಿತೀವಿ ಅಂಥದ್ದೊಂದು ಮೈಸೂರು ಒಂದು ಕೇಂದ್ರ. ಆದರೆ ಮತ್ತೊಂದು ಕೇಂದ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಕೇಂದ್ರವಾಗಿದ್ದಂಥ ಜಾಗದಲ್ಲಿ ಗೋವಿಂದ ಪೈ ಅವರು, ಪಂಜಿ ಮಂಗೇಶ್ರಾಯರು, ಕಡೆಂಗೋಡ್ರು, ಶಂಕರ ಭಟ್ರು, ಇವರು ಎಲ್ಲರೂ ಕೇಂದ್ರವಾಗಿದ್ದ ಒಂದು ಸಾಂಸ್ಕೃತಿಕ ಕೇಂದ್ರ. ಮತ್ತೊಂದು ಕೇಂದ್ರವನ್ನು ಅವರು ಧಾರವಾಡದ ದ ರಾ ಬೇಂದ್ರೆಯವರು, ವಿ.ಕೃ. ಗೋಕಾಕ್ ಅವರು, ಆನಂದ ಕಂದರು, ರಮಶ್ರೀ ಮುಗಳು, ಈ ದಿಗ್ಗಜರೆಲ್ಲ ಇದ್ದಂಥ ಒಂದು ಕೇಂದ್ರವನ್ನು ಮಾಡಿ ರಾಜಮಾನೆ ತುಂಬ ಮುಖ್ಯವಾದ ಒಂದು ಮಾತನ್ನು ಏನು ಹೇಳ್ತಾರೆ ಅಂತಂದರೆ, ಆದಿಲ್ ಶಾಹಿಗಳ ಆಳ್ವಿಕೆಯ ಹಲಸಂಗಿ ಎಂದು ಸ್ಥೂಲವಾಗಿ ಮತ್ತೊಂದು ಕೇಂದ್ರವನ್ನು ಗುರುತಿಸ್ಬೋದು. ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನನಗೆ ಐ ಲೈಕ್ ದಟ್. ಐ ಡೋಂಟ್ ನೋ ವೆದರ್ you have borrowed it from sources or it is your original thinking. If it is your original thinking, very good, hats off. ಅದನ್ನು ಅವರು ಹಲಸಂಗಿ ಅನ್ನೋದು ಒಂದು ಗ್ರಾಮೀಣ ಪ್ರದೇಶದ, ಇವತ್ತಿನ ದಿವಸ ನಾವು ಬಹುಶಃ ಆಧುನಿಕ ಕಾಲದಲ್ಲಿ ಹೋಲಿಸ್ಬೋದಾದಂಥ ಸುಬ್ಬಣ್ಣವರ ಸಾಗರದ ಹೆಗ್ಗೋಡು, ಅದು ಹೆಗ್ಗೋಡಿಗೆ ಬೆಳೆದ್ಬಿಟ್ಟಿದೆ ಬಿಡಿ, ಅದು ಒಂದು ಸಾಂಸ್ಥಿಕ ಸ್ವರೂಪ ಪಡೆದ್ಬಿಟ್ಟಿದೆ. ಅದು ಬಿಟ್ಟು ಹಲಸಂಗಿ ಒಳಗಡೆಗೆ ಆದಿಲ್ ಶಾಹಿಗಳ ಆಳ್ವಿಕೆಯ ಹಲಸಂಗಿ ಎಂದು ಸ್ಥೂಲವಾಗಿ ಗುರುತಿಸ್ಬೋದು. ಆದರೆ ಇವುಗಳಲ್ಲಿ ಹಲಸಂಗಿಯು ನಗರವಲ್ಲ. ಈ 3 ಪ್ರದೇಶಗಳು ನಗರದ ಸ್ವರೂಪವನ್ನು ಪಡೆದಂಥ, ನಗರದ ಪರ್ಸನಾಲಿಟಿಯನ್ನು ಇಟ್ಕೊಂಡಿದ್ದಂಥ ಎಲ್ಲ ಸವಲತ್ತುಗಳು ಸಿಗ್ತಾಯಿತ್ತು, ಎಲ್ಲ ಲೈಬ್ರರಿಗಳು ಸಿಗ್ತಾಯಿತ್ತು, ಎಲ್ಲ ಯೂನಿವರ್ಸಿಟಿಗಳು ಇರ್ತಾಯಿತ್ತು, ಎಲ್ಲರೂ ಬಂದು ಹೋಗಿ ಮಾಡ್ತಾಯಿದ್ರು. ಈ ದಿಗ್ಗಜರುಗಳಿಗೆಲ್ಲ ತಮ್ಮ ದಿಗ್ಗಜತೆಯನ್ನು ಮತ್ತಷ್ಟು ಹೆಚ್ಚಿಸ್ಕೊಳ್ಳೋಕ್ಕೆ, ಕೊಂಬುಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಬೇಕಾದಷ್ಟು ಅವಕಾಶ ಇದ್ದಂಥ ಜಾಗ. ಆದರೆ ಹಲಸಂಗಿ ಅಂತ ಗ್ರಾಮೀಣ ಪ್ರದೇಶದಲ್ಲಿ ಬಂದ ಮಧುರಚನ್ನರ ಆಲೋಚನೆಗಳ ದಿಕ್ಕು, ಅವರು ಹೆಂಗೆ ಒಂದು ಮೆಟಫಿಸಿಕಲ್ ಪೊಯೆಟ್ ಆಗಿ ಎಷ್ಟರ ಮಟ್ಟಿಗೆ ಕನ್ನಡದ ಒಟ್ಟು ಸಾಹಿತ್ಯಕ್ಕೆ ಹೊಸ ಸ್ವರೂಪವನ್ನು ಕೊಟ್ಬಿಡ್ತಾರೆ. ಮತ್ತು ಅವರು ಬೀರುವ ಪ್ರಭಾವ ಇದೆಯಲ್ಲ ಅನೇಕ ಕವಿಗಳ ಬಗ್ಗೆ, ಬೇಂದ್ರೆ ಅಂತವ್ರ ಬಗ್ಗೆ, ಮತ್ತು ಅಲ್ಲಿಯ ಅವರ ಗೆಳೆಯರ ಗುಂಪು ಆ ಜಾನಪದ ಸಾಹಿತ್ಯಕ್ಕೆ ಪ್ರಪ್ರಥಮವಾಗಿ ತೋರಿದ ಪ್ರತಿಕ್ರಿಯೆ, ಇವುಗಳೆಲ್ಲ ಕನ್ನಡದ ಒಟ್ಟಂದದ ಸ್ವರೂಪಕ್ಕೆ ಕೊಟ್ಟಂಥ ಹಳ್ಳಿಯ ಕೊಡುಗೆ, ಆ ಹಳ್ಳಿಯ ಮನಸ್ಸುಗಳ ಕೊಡುಗೆ. ಅವರೆಲ್ಲ ಹೆಚ್ಚು ಓದ್ತಾನೂ ಇರಲಿಲ್ಲ, ಬರಿತಾನೂ ಇರಲಿಲ್ಲ. ಹೇಗೆ ಅವರು ಅವುಗಳನ್ನೆಲ್ಲ ಅದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೋದು ನಾವು ಅಂತಂದರೆ, GS ಕಾಪ್ಸೆ ಅವರು ಸಂಪಾದನೆ ಮಾಡಿರ್ತಕ್ಕಂಥ
ಮಾಡಿರ್ತಕ್ಕಂಥ ಮಧುರಚಂದ್ರರ ಲೇಖನಗಳನ್ನು ಓದಿದಾಗ ಮಧುರಚಂದ್ರರ ಮನಸ್ಸು ಯಾವ ಉನ್ನತ ಮಟ್ಟದ ಆಲೋಚನೆಯ ಶಿಖರವಾಗಿತ್ತು, ಅವರ ಫಿಲಸಾಫಿಕಲ್ ಥಿಂಕಿಂಗು, ಅವರ ಸಾಹಿತ್ಯದ ಅರ್ಥೈಸುವ ವಿಧಾನ, ಅವರ ಸಾಧನೆ, ಎಲ್ಲಕ್ಕಿಂತ ಹೆಚ್ಚಾಗಿ ಆ ಸಾಧನೆ, ಅವುಗಳೆಲ್ಲವುಗಳನ್ನು ನೀವು ಅದನ್ನು ಒಂದು ಕೇಂದ್ರ ಅಂತ ಕರೆಯೋದ್ರ ಮೂಲಕ ನಿಜವಾಗ್ಲೂ ಒಂದು ಒಳ್ಳೆ ಪಾಯಿಂಟನ್ನು ನಿಮ್ಮ ಈ ಪುಸ್ತಕದಲ್ಲಿ ಮಾಡಿದ್ದೀರ. ಆಮೇಲೆ ಇನ್ನೂ ಬೇಕಾದಷ್ಟು ಹೇಳೋದಿದೆ. ನಾವು ನೀವು ಸಾಯಂಕಾಲ 7 ಗಂಟೆಗೆ ಸೇರಿ ಅವುಗಳನ್ನು ಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಾದರೆ ನಮ್ಮ ಅನೇಕರ ಸಮಯವನ್ನು ಉಳಿಸ್ಬೋದು ಅಂತ ಹೇಳಿ, ನನಗೆ ಭಾಳ ಇಷ್ಟವಾಯಿತು ನಿಮ್ಮ ಪುಸ್ತಕ. ಇಂಥ ಪುಸ್ತಕಗಳು ಇನ್ನೂ ಹೆಚ್ಚು ನಮ್ಮ ಇವರು ಯಾರು ಆಕೃತಿ ಪ್ರಕಾಶನದವರು, ಅದರಲ್ಲಿ ಮುಖ್ಯವಾಗಿ ಆರ್ಥಿಕ ತಜ್ಞರಾದ ಕುಮಾರಪ್ಪನ ಬಗ್ಗೆ ಬರೆದಿರ್ತಕ್ಕಂಥ ಲೇಖನ. ಅವ್ರು ಗಾಂಧೀಜಿ ಮುಂದ್ಗಡೆಗೆ ಸಿಲ್ಕ್ ಸೂಟ್ ಹಾಕ್ಕೊಂಡು ಅವ್ರ ಕೆಳಗಡೆ ಕೂತ್ಕೊಂಡು ರಾಟೆಯನ್ನು ನೂಲ್ತಾ ಇದ್ದರೆ ಕುಮಾರಪ್ಪ ಅರಿಸ್ಟೋಕ್ರಾಟಿಕ್ ಫೆಲೋ, ಇವತ್ತು ಭಾಳ ಸಾಹುಕಾರರ ಮನೆಯಿಂದ ಬಂದಂಥ ವಿದೇಶದಲ್ಲಿ ವಿದ್ಯಾವಂತನಾಗಿದ್ದಂಥ ಆರ್ಥಿಕ ತಜ್ಞ. ಅವನು ಗಾಂಧೀಜಿಯನ್ನು ನೋಡೋಕೆ ಹೋದಾಗ ಅವರ ಒಂದು ವಾಕಿಂಗ್ ಸ್ಟಿಕ್ಕನ್ನು ಇಟ್ಕೊಂಡು ಅವರು ಸಿಲ್ಕ್ ಸೂಟ್ ಹಾಕ್ಕೊಂಡು ಈಗ ಕೂತ್ಕೋಬೇಕು, ಹಿಂಗೆ ನಿಂತಿರಬೇಕು ಅಂತ ಯೋಚನೆ ಮಾಡಿ 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 ಕೊನೆಗೆ ಸಿಲ್ಕ್ ಸೂಟ್ ಹಾಳಾದರೂ ಪರವಾಗಿಲ್ಲ ಅಂತ ನೆಲದ ಮೇಲೆ ಕೂತು, ಅವೆಲ್ಲ ಭಾಳ ಚೆನ್ನಾಗಿ ನೀವು ಅದರೊಳಗಡೆಗೆ ಬರೆದಿದ್ದೀರಿ. ಆಮೇಲೆ ಮೇಡಮ್ ಹೇಳಿದ್ರಲ್ಲ ಅವ್ರು ಹೆಂಗೆ ಕನೆಕ್ಟ್ ಮಾಡ್ತಾರೆ ಅನ್ನೋ ವಿಚಾರದಲ್ಲಿ, ಗೋದಾವರಿ ಪರಳೇಕರ್ರವರ ಸಂದರ್ಭದೊಳಗಡೆಗೆ ಮಹಾಶ್ವೇತಾದೇವಿ ಮತ್ತು ಮೇಧಾ ಪಾಟ್ಕರ್ರವರ ಹೋರಾಟದ ಚರಿತ್ರೆಯನ್ನು ಗೋದಾವರಿ ಪರಳೇಕರ್ರವರ ಜೊತೆಗೆ ಹೋಲಿಸೋದಿಲ್ಲ. ದಟ್ ಸಮಥಿಂಗ್. ಗೋದಾವರಿ ಪರಳೇಕರ್ರ ಸಮಯ ಯಾವುದು, ಇವ್ರುಗಳ ಸಮಯ ಯಾವುದು, ಅವುಗಳು ನೀವು ಅವನ್ನೆಲ್ಲ ಇಟ್ಕೊಂಡು ತುಂಬ ಚೆನ್ನಾಗಿ. ಆಮೇಲೆ ಈ ರಾಮರಾವ್ ಬಿಜಾಪುರೆ ಹಾರ್ಮೋನಿಯಂ ಅವ್ರನ್ನೆಲ್ಲ ನಾನು ಕಂಡಿದ್ದಷ್ಟೇ ಅಲ್ಲ, ಅವರನ್ನು ರೆಕಾರ್ಡ್ ಮಾಡಿದ್ದೀನಿ. ಇದರಲ್ಲಿ ಆ ರೀತಿಯಾದ ನೆನಪುಗಳೆಲ್ಲ ನನಗೆ ಭಾಳ ಸಮೃದ್ಧವಾಗಿದ್ದಾವೆ. ಉದಾಹರಣೆಗೆ ನಮ್ಮ ಭೀಷ್ಮ ಸಹಾನಿಯವ್ರ ಜೊತೆಗೆ ನನ್ನ ಒಡನಾಟ ಭಾಳ ಚೆನ್ನಾಗಿತ್ತು. ಅವರು ಇಲ್ಲಿ ಬೆಂಗಳೂರಿಗೆ ನಾನು ಒಂದ್ಸಲ ಕರೆಸಿದ್ದೆ. ಹಾಗೆ ನಿಮ್ಮ ಎಲ್ಲ ಲೇಖನಗಳ ಜೊತೆಗೆ ಆಮೇಲೆ ಮಹಾಶ್ವೇತಾದೇವಿ ಭಾಷಣದ ಬಗ್ಗೆ ನೀವು ಮಾತಾಡಿದ್ರಲ್ಲ, ಆ ಸಭೆಯಲ್ಲಿ ಫ್ರಾಂಕ್ಫರ್ಟ್ನಲ್ಲಿ ನಾನು ಹಾಜರಿದ್ದೆ. ಹಾಜರಿದ್ದಷ್ಟೇ ಅಲ್ಲ, ನಾನೇ ಅವರನ್ನು ಅಲ್ಲಿಗೆ ಆಹ್ವಾನ ಮಾಡಿ ಅವರನ್ನು ಅದ್ಭುತವಾದ ಭಾಷಣವನ್ನು ಅವರಲ್ಲಿ ಇಂಟರ್ನ್ಯಾಷನಲ್ ಸ್ಕಾಲರ್ಸ್ ಎಲ್ಲ ಆ ಭಾಷಣವನ್ನು ಕೇಳಿ ಮಂತ್ರಮುಗ್ಧರಾಗ್ಬಿಟ್ರು. ಅಲ್ಲಿ ಆ ಕಾಲಕ್ಕೆ ಈ ಟ್ರಾನ್ಸ್ಲೇಷನ್ ಆಗ್ತಕ್ಕಂಥದ್ದನ್ನು ಕೂಡ ಕೊಟ್ಟಿದ್ದರು. ಇವರು ಇಂಗ್ಲೀಷ್ನಲ್ಲಿ ಮಾತಾಡಿದ್ದನ್ನು ಬೇರೆ ಬೇರೆ ಫ್ರೆಂಚು, ಇಟಾಲಿಯನ್ ಭಾಷೆಗಳಿಗೆ ಆ ಕ್ಷಣಕ್ಕೆ ಅನುವಾದ ಆದಂಥ ಅದನ್ನು ಕೇಳಿ ಇಡೀ ಸಭೆ ಭಾಳ ಅವರ ಭಾಷಣದ ಬಗೆಗೆ ತುಂಬ ಪ್ರತಿಕ್ರಿಯೆಯನ್ನು ತೋರಿಸಿದ್ರು. ಆ ರೀತಿಯಾದ ಕೆಲವು ಪರ್ಸನಲ್. ಶಂಭಾ ಅವರ ವಿಚಾರದಲ್ಲೂ ಅಷ್ಟೇ. ಶಂಭಾ ಅವರ ನಮ್ಮ ಕಲ್ಗುಡಿಯವ್ರಿಗೆಲ್ಲ ಗೊತ್ತು. ಕಲ್ಗುಡಿ ನಾವೆಲ್ಲ ಓದುವ ಸಂದರ್ಭದಲ್ಲಿ ಶಂಭಾ ಬಹುಚರ್ಚಿತರಾಗಿ ಬಂದ್ಬಿಟ್ರು. ಅವರ ಪುಸ್ತಕ ಪ್ರವಾಹ ಪತಿತರ ಕರ್ಮ, ಹಿಂದೂ ಎಂಬ ಧರ್ಮ ಅನ್ನೋ ಪುಸ್ತಕ ಆಗ್ತಾನೆ 76ರಲ್ಲಿ ಬಂದಾಗ KV ನಾರಾಯಣು, DR ನಾಗರಾಜು, ಕಲ್ಗುಡಿ ನಾವುಗಳೆಲ್ಲ ಹೆಚ್ಚು ಆಸಕ್ತಿಯನ್ನು ಆ ಪುಸ್ತಕದ ಬಗ್ಗೆ ತೋರಿಸಿ. ಅದ್ರದ್ದು ಒಂದು ವಿಚಾರ ಹೇಳಿ ನಮ್ಮ ಮಾತನ್ನು ಮುಗಿಸ್ತೀನಿ. ಶಂಭಾ ಕನ್ನಡದ ಅತ್ಯಂತ ಪ್ರಖ್ಯಾತ ಮುಖ್ಯ ಸಂಶೋಧಕರಲ್ಲೊಬ್ಬರು. ಅವರು ಕಲ್ಚರಲ್ ಅನಾಲಿಸಿಸಲ್ಲಿ ಮತ್ತು ನಮಗೆ ಕಲ್ಚರಲ್ ಹಿಸ್ಟ್ರಿಯನ್ನು ಕಟ್ಕೊಡುವುದಕ್ಕೆ ಬಳಸಿದ ಪರಿಕರಗಳಿದಾವಲ್ಲ, ಭಾಷಿಕ ಪರಿಕರಗಳಿರ್ಬೋದು, ಜಾತಿ ಮತ್ತು ಪ್ರಾದೇಶಿಕ ಪರಿಕರಗಳಿರ್ಬೋದು, ಇವುಗಳನ್ನೆಲ್ಲ ಬಳಸಿ ಮಾಡಿದ ಸಂಶೋಧನೆಗಳನ್ನು ನಾವಂದರೆ ಇವತ್ತಿನವರಲ್ಲ, ಕನ್ನಡ ಸ್ವಲ್ಪ ಸರಿಯಾಗಿ ಗಮನಿಸಲಿಲ್ಲ.
ಹಾಗಾಗಿ ಶಂಭ ಆಧುನಿಕ ಕಾಲದ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಕಠಿಣವಾಗಿ ಕಂಡರು. ಇಟ್ ಹಾರ್ಡ್ ನೆಟ್, ಅದನ್ನು ಹೊಡೆಯೋಕ್ಕಾಗದೇ ಇರ್ತಕ್ಕಂಥ ಒಂದು ಇದಾಗಿ ಅದು ಯಾತಕ್ಕಾಯ್ತು? ಶಂಭ ಬರೆದ ಕಾಲದಲ್ಲೇ ಯಾವಾಗ ಪುಸ್ತಕ ಬಂತೋ ಅದೇ ಕಾಲದಲ್ಲಿ ಚರ್ಚೆಗಳು ನಡೆದವಾ ಇಲ್ವಾ ಅನ್ನೋದು ನಮಗೆ ಗೊತ್ತಿಲ್ಲ. ಆ ನಡೆದಿದ್ದ ಪಕ್ಷದಲ್ಲಿ ಶಂಭ ನಮಗೆ ಸುಲಭ ಆಗ್ತಾಯಿದ್ರು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಅದಕ್ಕೊಂದು ಮೆಟಫಾರಿಕಲ್ ಆಗಿ ಒಂದು ಘಟನೆಯನ್ನು ಹೇಳ್ತೀನಿ. ನಾನು ಬೆಂಗಳೂರು ಯೂನಿವರ್ಸಿಟಿ ಲೈಬ್ರರಿ ಒಳಗಡೆಗೆ ಒಂದು ಸಲ ನೋಡುವಾಗ ಶಂಭ ಅವರ ಒಂದು ಪುಸ್ತಕ ಸಿಕ್ತು. ಆ ಪುಸ್ತಕ ನಾನು ಬಾರೋ ಮಾಡ್ಕೊಂಡು ಬಂದು ನಾನು ಹಾಸ್ಟ್ಲಿಗೆ ಹೋಗಿ ತೆಗೆದು ನೋಡುವಾಗ ಮೊದಲನೇದೋ ಎರಡನೇದೋ ಪುಟದಲ್ಲಿ ಶಂಭ ಅವರು ತಮ್ಮ ಹಸ್ತಾಕ್ಷರದಿಂದ ಇದನ್ನು DL ನರಸಿಂಹಾಚಾರ್ಯ ಅವರಿಗೆ ಅರ್ಪಣೆ ಮಾಡಿ ಇದು ಬರೆದು ಕೊಟ್ಟಿದ್ದಾರೆ ತಮ್ಮ ಪುಸ್ತಕವನ್ನು. DL ನರಸಿಂಹಾಚಾರ್ಯ ಅವರಿಗೆ ಅವರು ಬರೆದು ಕೊಟ್ಟಿರ್ತಕ್ಕಂಥದ್ದು. DLN ಅವರು ತಮ್ಮ ಇಡೀ ಗ್ರಂಥ ಭಂಡಾರವನ್ನು ಬೆಂಗಳೂರು ಯೂನಿವರ್ಸಿಟಿಗೆ ಕೊಟ್ಟಿದ್ದರು ಆ ಕಾಲದಲ್ಲಿ. ರಂಶ್ರೀ ಮುಗಳಿಯವ್ರ ಕಾಲದಲ್ಲೋ ಯಾವುದೋ ಕಾಲದಲ್ಲಿ ಅವ್ರ ಕೆಲವು ಪುಸ್ತಕಗಳು ಬೆಂಗಳೂರು ಯೂನಿವರ್ಸಿಟಿಗೆ ಕೊಟ್ಟಿದ್ದರು. ಅದು ಲೈಬ್ರರಿಯ ಭಾಗವಾಗಿತ್ತು. ನಾನು ಆ ಪುಸ್ತಕ ತಂದಾಗ DLN ಅವರು ಬರೆದು ಕೊಟ್ಟಿದ್ದ ಕಾಪಿ ಇತ್ತು. ನಾನು ಅದನ್ನು ಸರಿ ಖುಷಿ ಆಯಿತು, ಶಂಭ ಬರ್ಕೊಟ್ಟಿದ್ದಾರೆ. ನಾನು ತೆಗೆದು ನೋಡ್ತಾ ಇದ್ದರೆ ಆಗಿನ ಕಾಲದ ಪ್ರಿಂಟಿಂಗ್ ಪ್ರೆಸ್ಸಿನ ಬುಕ್ಕು ಏನಾಗಿತ್ತು ಅಂದರೆ ಪ್ರತಿ 5 ಅಥವಾ 6 ಪುಟಗಳಿಗೂ ಒಂದು ಸಲ ನೀವು ಅಂಟಾಕೊಂಡ್ಬಿಟ್ಟಿರುತ್ತಲ್ಲ, ಕಟ್ಟಿಂಗ್ ಆಗದೇನೆ ಅದನ್ನು ನೀವು ಬ್ಲೇಡ್ ತಗೊಂಡು ಕಟ್ ಮಾಡಬೇಕಲ್ಲ. ಅದು 1 ಮಾಡಿದೆ, 2 ಮಾಡಿದೆ, 3 ಮಾಡಿದೆ. ಆ ಇಡೀ ಪುಸ್ತಕದ ಒಳಗಡೆಗೆ ಆ ಥರದ ಅಂಟ್ಕೊಂಡ ಇವು ಇದ್ವಲ್ಲ. ನನಗನ್ನಿಸ್ತು ಬಹುಶಃ DLN ಬೇರೆ ಪುಸ್ತಕ ಓದಿರ್ಬೋದು, ಇದೇ ಕಾಪಿ ಬೇರೆ ಕಡೆ ತಗೊಂಡು ಬೇರೆ ಕಾಪಿ ಓದಿರ್ಬೋದು, ತಮಗೆ ಕೊಟ್ಟ ಕೃತಿಯನ್ನು ಅವರು ಓದಿಲ್ಲ ಅನ್ನೋದು ನನ್ನ ನಿರ್ಧಾರ ಆಯಿತು. ಇದನ್ನು ನಾನು DL ಮೇಲೆ ಅಪವಾದವಾಗಿ ಹೇಳ್ತಾ ಇಲ್ಲ. ಇದು ಶಂಭ ಅವರ ಮೇಲಿನ ಒಂದು ಮೆಟಫರ್. ಇದು ನಾವೆಲ್ಲರೂ ಹೇಗೆ ಅವರನ್ನು ನಿರ್ಲಕ್ಷಿಸಿದ್ವಿ ನಮ್ಮ ವಿದ್ವತ್ ವಲಯ ಅನ್ನೋದಕ್ಕೆ ಒಂದು ಮೆಟಫರ್. ಇದನ್ನು ಉಳಿದಿದ್ದು ಸಾಯಂಕಾಲ 7 o'clock